ಆತ್ಮೀಯ ಬಂಧುಗಳೇ, ಮಹಾಭಾರತ ಉದ್ಯೋಗ ಪರ್ವ. ಇದರಿಂದ ಅಂಬಾ ತಪಸ್ವಿಗಳ ಆಶ್ರಮಕ್ಕೆ ಬರೋದು, ಪರಶುರಾಮರು ಭೀಷ್ಮರಿಗೆ ತಿಳುವಳಿಕೆಯನ್ನ ಹೇಳೋದು, ಮತ್ತವರು ಸ್ವೀಕಾರ ಮಾಡದೇ ಇದ್ದಿದ್ರಿಂದ ಇಬ್ರು ಯುದ್ಧ ಮಾಡೋದಕ್ಕೆ ಕುರುಕ್ಷೇತ್ರಕ್ಕೆ ಬರೋದು. ಈ ವಿಷಯದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ಪರಶುರಾಮರು ಭೀಷ್ಮರಿಗೆ ಹೇಳ್ತಾರೆ, ನೀನು ಇವಳನ್ನ ಕರ್ಕೊಂಡು ಹೋಗ್ಲೇಬೇಕು, ಸ್ವೀಕಾರ ಮಾಡಲೇಬೇಕು ಅಂತ. ಅದಕ್ಕೆ ಭೀಷ್ಮರು ಆಗೋದಿಲ್ಲ, ಅವಳಾಗ್ಲೇ ತಾನೇ ಹೇಳಿದಾಳೆ ನಾನು ಪರಪುರುಷನನ್ನ ಪ್ರೀತಿಸ್ತಾ ಇದ್ದೀನಿ ಅಂತ, ಅದಕ್ಕೋಸ್ಕರನೇ ನಾನು ಅವಳಿಗೆ ಪರ್ಮಿಷನ್ ಕೊಟ್ಟಿದ್ದು. ಅವಳೀಗ ಹೋಗಿ ಬಂದ ಮೇಲೆ ಬೇರೆ ಮನುಷ್ಯನನ್ನ ಪ್ರೀತಿಸ್ತಾ ಇರೋಳನ್ನ ಇನ್ನೊಬ್ಬ ಪುರುಷ ಹೇಗೆ ತಾನೇ ತನ್ನ ಮನೇಲಿ ಇಟ್ಕೊಳ್ಳೋದಕ್ಕೆ ಸಾಧ್ಯ? ನೀವಿದಕ್ಕೆ ಒಪ್ಪದೇ ಇರಲಿ, ನಿಮ್ಗೇನು ಇಷ್ಟನೋ ಹಾಗೆ ಮಾಡಿ, ಆದರೆ ನಾನು ಅವಳನ್ನ ಕರ್ಕೊಂಡು ಹೋಗೋದಕ್ಕಾಗೋದಿಲ್ಲ. ನೀವು ನನ್ನ ಗುರುಗಳು, ಅದಕ್ಕೋಸ್ಕರ ನಾನು ಪ್ರೀತಿಯಿಂದ ನಿಮ್ಮ ಸತ್ಕಾರವನ್ನು ಮಾಡಿದೆ. ಆದರೆ ನನಗನ್ನಿಸ್ತಾ ಇದೆ ನಿಮಗೆ ಗುರುಗಳ ಹಾಗೆ ನಡ್ಕೊಳ್ಳೋದಕ್ಕೆ ಬರೋದಿಲ್ಲ, ಅದಕ್ಕೋಸ್ಕರನೇ ನಾನು ನಿಮ್ಮ ಜೊತೆ ಯುದ್ಧ ಮಾಡೋದಕ್ಕೆ ತಯಾರಾಗಿದ್ದೀನಿ ಅಂತಂದ್ಬಿಟ್ಟು ಭೀಷ್ಮರು ಹೇಳ್ತಾರೆ. ಮತ್ತೆ ಮುಂದುವರೆದು ಹೇಳ್ತಾರೆ, ನಾನು ಯುದ್ಧದಲ್ಲಿ ಗುರುವಿನ, ವಿಶೇಷವಾಗಿ ಬ್ರಾಹ್ಮಣರ, ಅದರಲ್ಲೂ ಕೂಡ ತಪೋವೃದ್ಧರನ್ನ ವಧಿಸೋದಿಲ್ಲ. ಆದ್ರಿಂದನೇ ನಾನು ನಿಮ್ಮ ಮಾತುಗಳನ್ನೆಲ್ಲ ಸಹಿಸ್ಕೊಳ್ತಾ ಇದ್ದೀನಿ. ಯಾಕೆ ಅಂತಂದ್ರೆ ನಾನು ಗುರುಗಳ ಮೇಲೂ ಕೈ ಮಾಡಬಾರ್ದು, ವಿಶೇಷವಾಗಿ ಬ್ರಾಹ್ಮಣ, ಅದರಲ್ಲೂ ತಪೋವೃದ್ಧರನ್ನ ನಾನು ವಧಿಸೋದಿಲ್ಲ. ಅದಕ್ಕೆ ಇಷ್ಟೊತ್ತು ನಾನು ನಿಮ್ಮ ಮಾತುಗಳನ್ನ ಸಹಿಸ್ಕೊಳ್ತಾ ಇದ್ದೀನಿ. ಆದರೆ ಧರ್ಮಶಾಸ್ತ್ರಗಳು ಈ ರೀತಿ ನಿರ್ಧಾರವನ್ನ ಮಾಡಿದೆ. ಏನು ಅಂತಂದ್ರೆ, ಯಾವ ಕ್ಷತ್ರಿಯ ಇನ್ನೊಬ್ಬ ಕ್ಷತ್ರಿಯ ಸಮಾನ ಅಸ್ತ್ರಗಳನ್ನ ತಗೊಂಡು ಮುಂದೆ ಬಂದಿರುವಂತಹ ಬ್ರಾಹ್ಮಣನನ್ನ, ಅದು ಕೂಡ ಅವನು ಯುದ್ಧ ಮಾಡಬೇಕು ಅಂತ ನಿರ್ಧಾರ ಮಾಡಿ ಯುದ್ಧ ಮಾಡ್ತಾ ಇರಬೇಕಾದ್ರೆ, ಆಮೇಲೆ ಮೈದಾನವನ್ನ ಬಿಟ್ಟು ಓಡದೇ ಇರಬೇಕಾದ್ರೆ ಅವನನ್ನೇನಾದ್ರೂ ಕೊಲ್ತಾನೋ, ಅವನು ಬ್ರಾಹ್ಮಣ ಆಗಿದ್ರೂ ಪರವಾಗಿಲ್ಲ, ಅವನೇ ನಾನು ಯುದ್ಧ ಮಾಡಬೇಕು ಅಂತ ಮುಂದೆ ನಿಂತ್ಕೊಂಡಿದ್ದಾಗ, ಯುದ್ಧ ಮಾಡೋದಕ್ಕೆ ಅಸ್ತ್ರಶಸ್ತ್ರಗಳನ್ನೆಲ್ಲ ತಗೊಂಡು ನಿಂತಿದ್ದಾಗ, ಆಮೇಲೆ ಯುದ್ಧ ಭೂಮಿಯನ್ನ ಬಿಟ್ಟು ಓಡದೇ ಇದ್ದಾಗ, ಓಡೋಗ್ಬಿಟ್ರೆ ಏನೂ ಇಲ್ಲಿ ತೊಂದರೆ ಇಲ್ಲ, ನಾನು ಯುದ್ಧ ಮಾಡಲೇಬೇಕು ಅಂತ ಬಂದು ಮುಂದೆ ನಿಂತ್ಕೊಂಡಾಗ ಅವನನ್ನ ಯಾವುದಾದ್ರೂ ಕ್ಷತ್ರಿಯ ಕೊಂದಾಗ ಅವನಿಗೆ ಬ್ರಹ್ಮಹತ್ಯೆ ಅನ್ನೋದು ತಗಲೋದಿಲ್ಲ. ಯಾಕೆ ಅಂತಂದ್ರೆ ಬ್ರಾಹ್ಮಣನನ್ನ ಕೊಂದ್ರೆ ಬ್ರಹ್ಮಹತ್ಯೆ ದೋಷ ಬರುತ್ತೆ ಅಂತ ಹೇಳ್ತಾರಲ್ವಾ. ಸೊ ಇಲ್ಲಿ ಒಬ್ಬ ಕ್ಷತ್ರಿಯನ ಮುಂದೆ ಬ್ರಾಹ್ಮಣನೇ ನಿಂತು ನಾನು ಯುದ್ಧ ಮಾಡ್ತೀನಿ ಅಂತ ಅವನು ಸರಿಸಮಾನ ಹೋರಾಡೋದಕ್ಕೆ ನಿಂತ್ಕೊಂಡು ಯುದ್ಧ ಮಾಡ್ತಾ ಇದ್ದಾಗ ಏನಾದ್ರೂ ಕೊಂದ್ರೆ, ಆಮೇಲೆ ಅವನು ಓಡೋಗ್ತಾ ಇದ್ದಾಗ ಕೊಂದ್ರೆ ಅದು ಪಾಪ ಬರುತ್ತೆ. ಬಟ್ ನಾನು ಯುದ್ಧ ಮಾಡ್ತೀನಿ ಅಂತ ಮಾಡ್ಬೇಕಾದ್ರೆ ಆಗೇನಾದ್ರೂ ಕೊಂದ್ರೆ ಬ್ರಹ್ಮಹತ್ಯೆ ತಗಲೋದಿಲ್ಲ. ನಾನೂ ಕೂಡ ಒಬ್ಬ ಕ್ಷತ್ರಿಯನಾಗಿದ್ದೀನಿ, ಮತ್ತೆ ಶಾಸ್ತ್ರ ಧರ್ಮದಲ್ಲಿಯೇ ಸ್ಥಿತನಾಗಿರುವಂತವನು. ಅದಕ್ಕೋಸ್ಕರ ನೀವು ಸಂತೋಷವಾಗಿ ನನ್ನ ಜೊತೆ ದ್ವಂದ್ವ ಯುದ್ಧ ಮಾಡೋದಕ್ಕೆ ತಯಾರಾಗಿ. ನೀವು ಬಹಳ ದಿನಗಳಿಂದಾನು ಹೇಳ್ತಾ ಇರ್ತಿರಲ್ವಾ, ಏನು ನಾನೊಬ್ನೇ ಇಡೀ ಪೃಥ್ವಿಯ ಕ್ಷತ್ರಿಯರನ್ನ ಗೆದ್ದಿದ್ದೀನಿ ಅಂತನ್ಬಿಟ್ಟು ಹೇಳ್ತಾನೆ ಇರ್ತೀರ. ನಾನು ಕೂಡ ಬೇಕಾದಷ್ಟು ಸರಿ ಕೇಳಿದ್ದೀನಿ. ಆದರೆ ಈಗ ಕೇಳಿ, ಆ ಸಮಯದಲ್ಲಿ ಅಂದ್ರೆ ನೀವು ಯಾವಾಗ ಈ ಕ್ಷತ್ರಿಯರನ್ನೆಲ್ಲ ಕೊಂದ್ರೋ ಆ ಸಮಯದಲ್ಲಿ ಭೀಷ್ಮ ಅಥವಾ ಭೀಷ್ಮನಿಗೆ ಸಮಾನರಾದಂತಹ ಯಾವುದೇ ಕ್ಷತ್ರಿಯ ಹುಟ್ಟಿರ್ಲಿಲ್ಲ ಅಂತ ಅನ್ಸುತ್ತೆ. ತೇಜಸ್ವಿ ವೀರರಂತೂ ಆಮೇಲೆ ಹುಟ್ಟಿರೋದು. ಅಂದ್ರೆ ಆ ಕ್ಷತ್ರಿಯರನ್ನೆಲ್ಲ ನೀವು ಕೊಂದಿದ್ದೀನಿ ಅಂತ ಹೇಳ್ತಾರಲ್ಲ, ಆ ಸಮಯದಲ್ಲಿ ಯಾರು ಕೂಡ ತೇಜಸ್ವಿ ವೀರರು ಇರ್ಲಿಲ್ಲ, ಆಮೇಲೆ ಹುಟ್ಟಿರೋದು. ನೀವು ಹುಲ್ಲು ಕಡ್ಡಿಯಲ್ಲೇ ಪ್ರಜ್ವಲಿತರಾಗ್ತಾ ಇದ್ರ. ಅಂದ್ರೆ ಒಂದ್ ಸಣ್ಣ ಹುಲ್ಲು ಕಡ್ಡಿನ ಕಿತ್ತಾಕ್ಬಿಟ್ಟು ಶೈನ್ ಆಗೋದು ಅಂತ ಹೇಳ್ತಾರಲ್ಲ, ಸ್ವಲ್ಪ ಕೆಲಸ ಮಾಡಿ ದೊಡ್ಡದಾಗಿ ಹೆಸರು ತಗೊಳ್ಳೋದು, ಕೀರ್ತಿ ತಗೊಳ್ಳೋದು ಅಂತ ಹೇಳ್ತಾರಲ್ಲ, ಆ ರೀತಿ. ಅಂದ್ರೆ ಇಲ್ಲಿ ಹೇಳ್ತಾ ಇರೋದು, ಯಾರೋ ಜುಜುಬಿ ಕ್ಷತ್ರಿಯರನ್ನ ಕೊಂದಿದ್ದೀರಾ ನೀವು, ನನ್ನಂತ ವೀರರು ಇರ್ಲಿಲ್ಲ ಅನ್ಸುತ್ತೆ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಸೊ ನಿಮ್ಮ ಯುದ್ಧಾಭಿಮಾನ ಮತ್ತೆ ಯುದ್ಧ ಲಿಪ್ಸೆಯನ್ನ ಚೆನ್ನಾಗಿ ನಷ್ಟ ಮಾಡುವಂತಹ ಆ ಭೀಷ್ಮನ ಜನ್ಮ ಈಗಾಗಿದೆ. ಅಂದ್ರೆ ನಿಮ್ಮಲ್ಲಿ ನಾನೇ ಅನ್ನುವಂಥದ್ದು ಇದೆಯಲ್ವಾ, ಅದನ್ನ ದೂರ ಮಾಡೋದಕ್ಕೆ ಈಗ ಈ ಭೀಷ್ಮ ಹುಟ್ಟಿದಾನೆ ಅಂತನ್ಬಿಟ್ಟು ಹೇಳ್ತಾ ಇದ್ದಾರೆ. ಆಗ ಪರಶುರಾಮರು ನಗ್ತಾ ನನಗೆ ಹೇಳಿದ್ರು, ಏನ್ ಹೇಳ್ತಾರೆ, ಭೀಷ್ಮ ನೀನು ಸಂಗ್ರಾಮ ಭೂಮಿಯಲ್ಲಿ ನನ್ನ ಜೊತೆ ಯುದ್ಧ ಮಾಡಬೇಕು ಅಂತ ಇಷ್ಟಪಡ್ತಾ ಇದೆಯಾ? ಇದು ನನಗೂ ಕೂಡ ತುಂಬ ಪ್ರಸನ್ನತೆಯ ವಿಷಯ. ಒಳ್ಳೆಯದು, ನಾನು ಕುರುಕ್ಷೇತ್ರಕ್ಕೆ ಹೋಗ್ತೀನಿ, ನೀನು ಅಲ್ಲಿಗೆ ಬಂದ್ಬಿಡು. ಅಲ್ಲಿ ಸಾವಿರಾರು ಬಾಣಗಳನ್ನು ಹೊಡೆದು ನಾನು ನಿನ್ನನ್ನು ಧರಾಶಾಯಿ ಮಾಡಿಬಿಡ್ತೀನಿ, ಅಂದರೆ ನೆಲದ ಮೇಲೆ ಮಲಗಿಸ್ಬಿಡ್ತೀನಿ.
ಆ ದೀನ ಸ್ಥಿತಿಯಲ್ಲಿ ನಿನಗೆ ನಿನ್ನ ಮಾತೆ ಗಂಗಾದೇವಿ ಇದ್ದಾಳಲ್ಲ, ಅವಳು ಕೂಡ ನೋಡ್ತಾಳೆ, ಅವನ ಮಗ ನೋಡಿ ಹೇಗೆ ದರಾಶಾಹಿಯಾಗಿ ಬಿದ್ದಿದ್ದಾನೆ ಅಂತಂದ್ಬಿಟ್ಟು ರಥ ಮುಂತಾದ ಯುದ್ಧದ ಎಲ್ಲ ಸಾಮಗ್ರಿಗಳನ್ನು ಕೂಡ ತಗೊಂಡು ನಡಿ ಅಂತಂದ್ಬಿಟ್ಟು ಅವರು ಹೇಳ್ತಾರೆ. ಆಗ ನಾನು ಪರಶುರಾಮರಿಗೆ ಪ್ರಣಾಮವನ್ನು ಮಾಡ್ತಾ ಹೇಳಿದೆ, ನಿಮ್ಮ ಆಜ್ಞೆಯಂತೆ ಆಗಲಿ ಅಂತಂದ್ಬಿಟ್ಟು ಹೇಳಿದೆ ಅಂತ ಇಲ್ಲಿ ನಡೆದ ವೃತ್ತಾಂತವನ್ನು ತಿಳಿಸ್ತಾ ಇದ್ದಾರೆ. ಮುಂದೇನಾಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.